कर्नाटक बेंगलोर मैंगलोर दोनों का 69ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನ ನಮ್ಮ ಕಂಪನಿ ಕಡೆಯಿಂದ ಇವರೇ ಹೋಗಿದ್ರು ರಾಜೇಶ್ ಗೌಡ್ರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡದ ಹುಡುಗ ಗೌತಮ್ ಶೇಟ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇವತ್ತು ಮಸ್ಕತ್ನಲ್ಲಿರುವಂಥ ಕನ್ನಡ ಸಂಘದವರು ಇಲ್ಲಿ ಒಂದು 69ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಫಂಕ್ಷನ್ಗೆ ಇವತ್ತು ನಾವೆಲ್ಲ ಹೊರಟಿದ್ದೀವಿ. ಆ ಫಂಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವು ಯಾರ್ಯಾರು ಹೊರಟಿದ್ದೀವಿ ಅಂತ ಅವರೆಲ್ಲರೂ ಪರಿಚಯ ಮಾಡಿಸ್ಕೊಡ್ತೀನಿ. ಆಯಿತು. ಆಮೇಲೆದಾಗಿ ಸಚಿನ್ ಅಂತ ಹೇಳ್ಬಿಟ್ಟು ಇವರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಇವರು ಕೂಡ ನಮ್ಮ ಕರ್ನಾಟಕದವರೇ. ಹಾಗೆ ನಮ್ಮ ರಾಜೇಶ್ ಅಂತ ಇದ್ದಾರೆ, ಇವರು ಕೂಡ ನಮ್ಮ ಕರ್ನಾಟಕದವರೇ. ಗೌಡ್ರು ಇವರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಕೊನೆಯದಾಗಿ ಬರ್ತಾ ಇರುವಂಥ ಮತ್ತೊಬ್ಬ ವಿಶೇಷ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ, ಅತೀಕ್ ಬಾಯ್ ಅಂತ ಹೇಳ್ಬಿಟ್ಟು. ಅತೀಕ್ ಬಾಯ್, ನೀವು ಎಲ್ಲಿಯವರು? ಆಪ್ ಕಿಧರ್ ಕಾ ಹೈ ಆಪ್ಕಾ? ನೋಡಿದ್ರಲ್ಲ, ಇವರು ಪಾಕಿಸ್ತಾನದವರು. ಇವರು ಕೂಡ ನಮ್ಮ ಜೊತೆ ಈ ಕನ್ನಡ ಒಂದು ಫಂಕ್ಷನ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇವರನ್ನು ಕೂಡ ನಾವು ಕರ್ಕೊಂಡು ಹೋಗ್ತೀವಿ. ಇವತ್ತಿನ ಫಂಕ್ಷನ್ ಹೇಗಿರುತ್ತೆ ಎಲ್ಲವನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ, ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ನಮ್ಮ ಕರ್ನಾಟಕ ಜನರು ನಡೆಸ್ತಿರುವಂಥ ಈ ಒಂದು ಫಂಕ್ಷನ್ಗೆ ನಾವು ಅಟೆಂಡ್ ಆಗ್ತಾ ಇದ್ದೀವಿ. ನಮ್ಮ ಜೊತೆ ಎಲ್ಲರೂ ಕೂಡ ಇದ್ದಾರೆ. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದೆ, ಇದನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಗಣೇಶಣ್ಣ, ಯಾವಾಗ ಬಂದ್ರಿ? ಇಷ್ಟೊಂದು ಜನ ಸೇರಿದಾರೆ ನೋಡಿ, ಎಲ್ಲ ಕರ್ನಾಟಕದವರ ಇದ್ದಾರೆ. ಇಲ್ಲಿ ನಮ್ಮ ಕನ್ನಡ ಉತ್ಸವ ನಡೀತಾ ಇದೆ. ಇಲ್ಲಿ ಒಂದು ಉತ್ಸವಕ್ಕೆ ನಾವೆಲ್ಲ ಭಾಗಿಯಾಗಿದ್ದೀವಿ. ಅದಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ಮಸ್ಕತ್ತಿಗೆ ಬಂದು ಸುಮಾರು ಜನ ಕೇಳ್ತಾ ಇರ್ತಾರೆ, ಇಲ್ಲೆಲ್ಲ ಕನ್ನಡಿಗರು ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಇವತ್ತು ಕನ್ನಡಿಗರೇ. ಈ ಒಂದು ಫಂಕ್ಷನ್ ಅಲ್ಲಿ ಕನ್ನಡಿಗರು ಅಟೆಂಡ್ ಆಗಿದ್ದಾರೆ ನೋಡಿ. ಕಂಪನಿ ಕಡೆಯಿಂದ ಸ್ಪಾನ್ಸರ್ ನಮ್ಮ ಕಂಪನಿ ಕಡೆಯಿಂದ ಇವರೇ ಹೋಗಿದ್ರು ರಾಜೇಶ್ ಗೌಡ್ರು ಹೋಗಿ ಬಂದಿದ್ದಾರೆ. ನಾಯಕ ನಟರನ್ನ ದಿನಾಗ್ಲೂ ನೋಡ್ಬೋದು, ಟಿವಿನಲ್ಲಿ ನೋಡ್ಬೋದು, ಸಿನಿಮಾಗಳಲ್ಲಿ ನೋಡ್ಬೋದು. ನಾಯಕ ನಟರು ನಮಗೋಸ್ಕರ ಮನೋರಂಜನೆ ನೀಡ್ತಾರೆ, ಅದು ನಮಗೆ ಮನೋರಂಜನೆ. ಕ್ರೀಡಾಪಟುಗಳು ಕ್ರೀಡೆಯನ್ನ ಆಡ್ತಾರೆ, ಅದು ನೋಡೋದು ಕೂಡ ನಮಗೊಂದು ಮನೋರಂಜನೆ. ಆದ್ರೆ ಯೋಧರು ಅವ್ರು ಮಾಡುವಂಥದ್ದು ನಮಗೆ ಮನೋರಂಜನೆ ಅಲ್ಲ, ನಮ್ಮ ಸುರಕ್ಷೆ. I request everyone to please salute to Captain Naveen Narappa. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. 1999ನೇ ಇಸ್ವಿ ಜುಲೈ ತಿಂಗಳು ಭಾರತದ ಮುಕುಟ ಕಾಶ್ಮೀರದ ಕಾರ್ಗಿಲ್ ಗಿರಿಶಿಖರದಲ್ಲಿ ಶತ್ರು ಸೈನಿಕರ ವಿರುದ್ಧ ಭಾರತೀಯ ಸೇನೆಯ ಆಪರೇಷನ್ ವಿಜಯ್ ಕಾರ್ಯಾಚರಣೆ ನಡೆಯುತ್ತಿತ್ತು. ಜುಲೈ 2ನೇ ತಾರೀಕು 4875 ನಲ್ಲಿ ಘನಘೋರ ಕದನ ನಡೆಯುತ್ತಿತ್ತು. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಹುಟ್ಟಿದ ಅಪ್ರತಿಮ ದೇಶಭಕ್ತ ಆವತ್ತು ಶತ್ರುಗಳ ಹೆಣವನ್ನು ಉಳಿಸ್ತಾ ಇದ್ರು. ಅನಿರೀಕ್ಷಿತವಾಗಿ ನಮ್ಮ ಕರ್ನಾಟಕದ ಆ ಕ್ಯಾಪ್ಟನ್ ಇದ್ದ ಬಂಕರ್ ಒಳಗೆ ಶತ್ರು ಸೈನಿಕ ಎಸೆದ ಹ್ಯಾಂಡ್ ಗ್ರೆನೇಡ್ ಒಂದು ಬಂದು ಬೀಳುತ್ತೆ, ಸ್ಫೋಟಿಸುತ್ತೆ. ಕ್ಷಣ ಮಾತ್ರದಲ್ಲಿ ಏನಾಯ್ತು ಅನ್ನೋದು ಗೊತ್ತೇ ಆಗದ ಸನ್ನಿವೇಶದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಜೀವಮಾನ ಹೋರಾಟದಲ್ಲಿದ್ದ ಆ ಕನ್ನಡಿಗ ಯೋಧನನ್ನ ಹೊರಗೆ ತರ್ತಾರೆ, ಗಿರಿಶಿಖರದಿಂದ ಕೆಳಗಿಳಿಸ್ತಾರೆ. ಗಾಯದ ತೀವ್ರತೆ ಎಷ್ಟಾಗಿತ್ತು ಅಂದ್ರೆ
2 ಕಾಲುಗಳು ಭೀಕರವಾಗಿ ಜರ್ಜರಿತವಾಗಿದ್ವು. 21 ತಿಂಗಳು ಹಾಸ್ಪಿಟಲ್ನ ಬೆಡ್ ಅಲ್ಲಿ ಮಲಗಿ ಚಿಕಿತ್ಸೆಯನ್ನು ಪಡಿತಾರೆ. ಬರೋಬ್ಬರಿ 8 ಮೇಜರ್ ಸರ್ಜರಿಗಳಿಗೆ ಒಳಗಾಗ್ತಾರೆ. ಕೋಟ್ಯಾಂತರ ಭಾರತೀಯರ ಸ್ಫೂರ್ತಿಯ ಚಿಲುಮೆಯಾಗಿ ಬದುಕಿ ಬಂದ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಕ್ಯಾಪ್ಟನ್ ನವೀನ್ ನಾಗಪ್ಪ. ಹುಟ್ಟಿದ್ದಾನೆ ಎಂದು BA ಮುಗಿಸಿದರೆ ಡೆಹ್ರಾಡೂನ್ನ ಮಿಲಿಟರಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಅನ್ನು ಪಡೀತಾರೆ. ನಂತರ ಇಂಡಿಯನ್ ಆರ್ಮಿಯ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ನ 13 ಬಟಾಲಿಯನ್ ನಲ್ಲಿ ಕ್ಯಾಪ್ಟನ್ ಆಗಿ ಸೇವೆಯನ್ನ ಆರಂಭ ಮಾಡ್ತಾರೆ. ಸೇವೆ ಸೇರಿದ 6 ತಿಂಗಳು ಕಾರ್ಗಿಲ್ ಕದನ ಆರಂಭ ಆಗುತ್ತೆ. ಕರ್ತವ್ಯದಂತಾರೆ ಅವ್ರನ್ನ ಕಾರ್ಗಿಲ್ಗೆ ಕರೆಯುತ್ತೆ. ನಿಮ್ಗೆ ಗೊತ್ತಿರ್ಲಿ, ಗಂಭೀರವಾದ ಗಾಯಕ್ಕೆ ಒಳಗಾಗೋದಕ್ಕೂ ಮುಂಚೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಮೈ ಮರಗಟ್ಟಿಸುವ ಚಳಿಯಲ್ಲಿ ಸತತ 60 ಗಂಟೆಗಳ ಕಾಲ ಅನ್ನ ನೀರಿಲ್ಲದೆ ಶತ್ರುಗಳ ವಿರುದ್ಧ ಹೋರಾಡಿದ್ರು. ಹಲವಾರು ಶತ್ರುಗಳ ಬಲಿಯನ್ನ ಪಡೆದಿದ್ರು. ಗಾಯದಿಂದಾಗಿ ಸೇನೆಯಲ್ಲಿ ಮುಂದುವರಿಯೋದಕ್ಕೆ ಮೆಡಿಕಲಿ ಅನ್ಫಿಟ್ ಆದ್ರೂ ಅವರು ತೋರಿದ ಶೌರ್ಯ ಸಾಹಸ ಭಾರತದ ಇತಿಹಾಸ ಎಂದು ಮರೆಯಲಾಗದಂಥದ್ದು. ಅವರ ಸೇವೆಗೆ ಭಾರತ ಸರ್ಕಾರ ಸೇನಾ ಮೆಡಲ್ ಗೌರವವನ್ನು ನೀಡಿದೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯ ಬೆಲೆಯನ್ನು ಕೊಟ್ಟಿದೆ. ನಿಮ್ಮ ದೇಶದಂತೆಯೇ ನಿಮ್ಮ ಶರೀರ ಸಾಹಸಕ್ಕೆ ಹೃದಯ ತುಂಬಿದ ಅಭಿವಂದನೆಗಳು. ಆ 2 ಸೆಂಟೆನ್ಸ್ ನಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹುಬ್ಬಳ್ಳಿ ಹುಲಿ ಅಂತ ಯಾವಾಗ ಕರೀತಾರಲ್ಲ ಅವಾಗ ಬಹಳ ಹೆಮ್ಮೆ ಆಗುತ್ತೆ. ಇವತ್ತೊಂದು ಕಾರ್ಯಕ್ರಮದಲ್ಲಿ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ಸ್ನ್ಯಾಕ್ಸ್ ಏನೇನಿದೆ ನೋಡಿ, ಬನ್ನಿ ಇಲ್ಲಿ ನೋಡಿ. ಕುಡಿಯೋದಕ್ಕೆ ಟೀ ಕೂಡ ಇದೆ. ನಮ್ಮ ಮಂಗಳೂರು ಸ್ಪೆಷಲ್ ಮಂಗಳೂರು ಇದು ಬನ್ಸ್ ಅಂತ ಹೇಳ್ತಾರೆ, ಬನ್ಸ್ ಕೂಡ ಇದೆ. ಚಕ್ಲಿ ಇದೆ ಮತ್ತು ನಿಪ್ಪಟ್ಟಿದೆ. ಕನ್ನಡ ಮಸ್ಕತ್ ಸಂಘದವರು ಅರೇಂಜ್ ಮಾಡಿರುವಂತಹ ಒಂದು ಫಂಕ್ಷನ್ಗೆ ಎಲ್ಲರಿಗೂ ಸ್ನ್ಯಾಕ್ಸ್ ಕೂಡ ಇದೆ ನೋಡಿ. ಇಲ್ಲೇ ಇದೆ ಬೋರ್ಡು, ಫುಲ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ. ಸದ್ಯ ಕುದ್ರೋಳಿ ಗಣೇಶ್ ಅವ್ರದ್ದು ಜಾದೂ ಪ್ರದರ್ಶನ ಇದೆ. ಆ ಒಂದು ಪ್ರದರ್ಶನ ಈಗ ನಡೆಯುತ್ತೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ ಜಾದೂ ಪ್ರದರ್ಶನ ಹೇಗಿರುತ್ತೆ ಅನ್ನೋದನ್ನು. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿ. Who this? I'm pull up in a brand new whip. You gon' try me, that's real stupid. Go all out, it's all I do, babe. Hey, new phone, who this? I'm pull up in a brand new whip. You gon' try me, that's real stupid. Go all out, it's all I do, babe. Hey, 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 pull up in a brand new whip. You gon' get hey, 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 all out, it's all I do, babe. Hey, 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 new phone, who this? New phone, who this? I'ma pull up in a brand new whip. You gon' try me, that's real stupid. Go all out, it's all I do, babe. New phone, who this? I'ma pull up in a brand new whip. You gon' try me, that's real stupid. Go all out, it's all I do, babe. Hey, 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 pull up in a brand new whip. You gon' get hey, 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 all out, it's all I do, babe. Hey, 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 pull up in a brand new whip. You gon' get hey, 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 new phone, who this? Somebody get me, 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 somebody get me. Hey, 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 pull up in a brand new whip. You gon' get hey, 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 all out, it's all I do, babe. Hey, 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 pull up in a brand new whip. You gon' get hey, 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 new phone, who this? ಮಸ್ಕತ್ ಕನ್ನಡ ಸಂಘದ ಈ ಕಾರ್ಯಕ್ರಮಕ್ಕೆ ಬಂದು ಸೇರಲು ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಜವಾಬ್ದಾರಿ ಮಾಡುವಂತ ಸಂಸ್ಥಾನದ ಜೊತೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಅಮ್ಮ I recognize the presence of all the Indians and all of you. Wonderful function. My name is and I'm an English and this is our project. ನಿಂದು ಇದೀಗ ನನ್ನ ಮುಂದೆ ಲಾಂಚಿಂಗ್ ನಾಚಿಕೆ ಮಾತಾಡೋ. ಮ್ಯಾಜಿಕ್ ಆಗಿತ್ತು, ಕನ್ನಡದ ಸಂಗೀತ ಚೆನ್ನಾಗಿತ್ತಾ? ಇದೆಲ್ಲವೂ ಚೆನ್ನಾಗಿದ್ದಾಗ ನನ್ನ ಮುಂದೆ ಎಲ್ಲರೂ ಗೌತಮ್ ಶೇಟ್ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು. ಮತ್ತೆ ಲೈಕ್ ಮಾಡಿ.
ಶೇರ್ ಮಾಡಿ. ಮಾಡಿ ಖಂಡಿತವಾಗ್ಲೂ ಮಾಡ್ತೇನೆ, ನೋ ಡೌಟ್. he could able to escape. ಆ ಹುಡುಗಂದು And he was kept ಆ inside ಹುಡುಗಂದು the ಕೂಡ spotlight at ಯೂಟ್ಯೂಬ್ Jha ಚಾನಲ್ ಇದೆ, jail, ಅದಕ್ಕೆ which is the ಸಬ್ಸ್ಕ್ರೈಬ್ best ಮಾಡು one. ಅಂತ ಹೇಳ್ದ. And ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಅವ್ರ ಚಾನಲ್ ನೋಡಿ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ಯೂಟ್ಯೂಬ್ನ ಎಡಿಟಿಂಗ್ ಎಲ್ಲ from the cell ಮಾಡ್ತಾರೆ. to his office, ಸಖತ್ತಾಗಿದೆ. and Houdini was in the office before jailer enters. ನೋಡಿ, ಇಷ್ಟು ಸಣ್ಣ ವಯಸ್ಸಲ್ಲೇ That was the ಎಡಿಟಿಂಗ್ ಎಲ್ಲ ಕಲ್ತವನು. ಮುಂಚೆನೂ ಒಂದು 25 ಸಬ್ಸ್ಕ್ರೈಬರ್ಸ್ ಇದ್ರು, ಯಾರೋ ರಿಪೋರ್ಟ್ ಮಾಡ್ಬಿಟ್ರೆ ನಂದು ಒಂದು ಜಾದೂಗಾರನಿಗೆ ಒಂದು ನಿಮಿಷ ನಂದೊಂದು ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ಆಮೇಲೆ ಹೇಳು. not only one ring, through the two rings. ಅದ್ರಲ್ಲಿ 37 ಹಾಗಿಲ್ಲ, ಹಾಗಿಲ್ಲ. ಯಾರೋ ರಿಪೋರ್ಟ್ ಮಾಡ್ಬಿಟ್ರೆ ನಂದು ಈ ಎಂಡ್ ಇದೆಯಲ್ಲ, ಹೌದಾ? ಈಗ ಹೊಸ ಜನ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು. ಎರಡು ರಿಂಗಿಗೆ ಪಾಸ್ ಮಾಡ್ಬೇಕು. ಮಾಡ್ತೀವಿ, press ಮಾಡ್ತಾರೆ. ಮಾಡ್ಬೇಕು. ಆಯ್ತಾ? ಹಂಗೆ ಕಂಟಿನ್ಯೂ ಮಾಡು. ನಿನ್ನ ಹೆಸರು ಹೇಳು. ಯಶ್ ಎಸ್ ಎಸ್ ಕೀ ರಿಮೂವ್ ಮಾಡಬೇಕು, ಅದನ್ನ ಫುಲ್ ಪ್ರೆಸ್. ದಟ್ಸ್ ಇಟ್. ಕೀ ರಿಮೂವ್ ಮಾಡಬೇಕು. ಚಾನೆಲ್ ನಂಬರ್ ಕೀ ಅಲ್ಲಿ ಇಟ್ಬಿಡಿ. ಓಕೆ. ಆಮೇಲೆ ಅರ್ಥ ಆಗುತ್ತಲ್ಲ? That's it. ಬೈ ಬೈ ಯಶ್. अतिक भाई इधर आओ भाई. हाँ फंक्शन कैसा था? स्पेशल फंक्शन था। कैसा था? कौन सा फंक्शन में आया था आप? कर्नाटक वाला, बेंगलोर दोनों का कैसा था? स्पेशल था। जादू जादू पूरा देखा है क्या उधर? पूरा जादू देखा, पूरा दिमाग घुमा दिया। ಓಕೆ, ನಾವಿವಾಗ ಜಸ್ಟ್ ಕನ್ನಡ ಫಂಕ್ಷನ್ನ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಜೊತೆ ನಮ್ಮ ಅತಿಕ್ ಬಾಯ್ ಅವರು ಕೂಡ ಇದ್ದರು. ಅವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರಂತೆ. ಅದನ್ನು ಕೂಡ ನೀವು ನೋಡಿದ್ರಿ, ಈಗ ಅವ್ರ ಬಾಯಲ್ಲೇ ಕೇಳಿದ್ದೀರಾ. ಸದ್ಯ ಇವಾಗ ಇಲ್ಲಿಂದ ಹೊರಡ್ತೀವಿ. ನೆಕ್ಸ್ಟ್ ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಯಾಕಂದರೆ ಇವತ್ತು ವೀಕೆಂಡ್ ಇರೋದ್ರಿಂದ ಇವತ್ತೇ ಈ ಒಂದು ಫಂಕ್ಷನ್ನ ಇಟ್ಕೊಂಡಿದ್ರು. ಫಂಕ್ಷನ್ ತುಂಬ ಚೆನ್ನಾಗಿತ್ತು. ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.